ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂಗ್ಲಿಷ್ ಅರ್ಥ ಆಗುತ್ತೆ, ಆದರೆ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅಲ್ವಾ? ಗ್ರಾಮರ್ ಗೊತ್ತು, ಆದರೆ ಸ್ವಲ್ಪ ಭಯ ಆಗುತ್ತೆ ಅಂತ ಇದ್ದವ್ರಿಗೆ ಈ ವಿಡಿಯೋ ನಿಮಗಾಗಿನೇ. ಇವತ್ತು ನಾವು ದಿನ ಬಳಸುವ ಇಂಗ್ಲಿಷ್ ಸೆಂಟೆನ್ಸನ್ನು ಕಲಿಯೋಣ. ಈ ವಿಡಿಯೋದಲ್ಲಿ ನಾವು 30 ಸೂಪರ್ ಯೂಸ್ಫುಲ್ ಇಂಗ್ಲಿಷ್ ಸೆಂಟೆನ್ಸನ್ನು ಕಲಿಯೋಣ. ಎಲ್ಲಿ ಯೂಸ್ ಆಗುತ್ತೆ ಇದು ಅಂದರೆ ಸ್ಕೂಲು, ಕಾಲೇಜು, ಆಫೀಸು, ಫ್ರೆಂಡ್ಸ್ ಎಲ್ಲ ಕಡೆ ನೀವು ಈ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಕೂಡ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತಾಡೋಕ್ಕೆ ಶುರು ಮಾಡ್ಬೋದು. ಮೊದಲನೇ ಸೆಂಟೆನ್ಸು ಶುಭೋದಯ. ನಮ್ಮ ದಿನ ಸ್ಟಾರ್ಟ್ ಆಗೋದೇ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಅಂದರೆ ಶುಭೋದಯ. ನಾವು ಯಾರಾದರೂ ಹೊಸದಾಗಿ ಮೀಟ್ ಆದಾಗ ಅಥವಾ ಆಫೀಸಿಗೆ ಹೋದಾಗ, ಸ್ಕೂಲ್ಗೆ ಹೋದಾಗ ದೊಡ್ಡವ್ರನ್ನ ನೋಡಿದರೆ ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ ಅದು ಬರೋ ಫೀಲೇ ಬೇರೆ ಅಲ್ವಾ? ಅದೇ ಥರ ಎರಡನೇ ಸೆಂಟೆನ್ಸು, ನೀವು ಹೇಗಿದ್ದೀರಾ ಅಂತ ಯಾರನ್ನಾದರೂ ಕೇಳಬೇಕಾಗಿದ್ರೆ ನೀವು ಹೌ ಆರ್ ಯು ಅಂತ ಈ ಸೆಂಟೆನ್ಸನ್ನು ನೀವು ಯೂಸ್ ಮಾಡಬೇಕು. ಯಾರನ್ನಾದರೂ ನೀವು ಕುಶಲೋಪರಿ ಕೇಳಬೇಕಾದ್ರೆ ನೀವು ಈ ಸೆಂಟೆನ್ಸ್ ಹೌ ಆರ್ ಯು ಅಂತ ಕೇಳಬೇಕು. ಆವಾಗ ಅವರು ಆನ್ಸರ್ ಮಾಡಿ ನಿಮಗೆ ತಿರ್ಗಾ ಹೌ ಆರ್ ಯು ಅಂತ ಕೇಳಿದರೆ ನೀವು ನಾನು ಚೆನ್ನಾಗಿದ್ದೇನೆ ಅಂತ ಹೇಳಬೇಕು. ನಿಮಗೆ ಗೊತ್ತು, ನಿಮಗೆ ಸೆಂಟೆನ್ಸು. ಆದರೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಮುಜುಗರ ಅಥವಾ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೀವು ಐ ಆಮ್ ಫೈನ್ ಅಂತ ಹೇಳಬೇಕು. ಇದನ್ನ ಯಾವಾಗ ಹೇಳಬೇಕು ಹೇಳಿ? ನಿಮಗೆ ಯಾರಾದರೂ ಹೌ ಆರ್ ಯು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ರಿಪ್ಲೈ ಮಾಡುವಾಗ ಐ ಆಮ್ ಫೈನ್ ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಬೇಕು. ಅದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಸೆಂಟೆನ್ಸು, ನಿಮ್ಮ ಹೆಸರು ಏನು ಅಂದರೆ ಯಾರನ್ನಾದರೂ ಫ್ರೆಂಡ್ಸ್ ಮಾಡ್ಕೋಬೇಕು, ಪರಿಚಯ ಮಾಡ್ಕೋಬೇಕು ಅಂದಾಗ ಅವ್ರ ಹೆಸರು ತಿಳ್ಕೊಳ್ಳೇಬೇಕಲ್ವಾ? ಆವಾಗ ಫಸ್ಟ್ ಬರೋದೇ ಮನಸ್ಸು ಅಥವಾ ಫಸ್ಟ್ ಬರೋದೇ ಕ್ವಶನ್ ನಿಮಗೆ ನಿಮ್ಮ ಹೆಸರು ಏನು ಅಂತ ಕೇಳಬೇಕು ಅಂತ. ಆವಾಗ ಏನಂತ ಕೇಳಬೇಕಂದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ಅದೇ ಕ್ವಶನನ್ನು ಅವರು ನಿಮಗೆ ತಿರ್ಗಾ ಕೇಳಿದಾಗ ನೀವು ನನ್ನ ಹೆಸರು, ನಿಮ್ಮ ಹೆಸರು ಏನಿದೆ ಅದನ್ನು ಇಲ್ಲಿ ಹೇಳಬೇಕು ಅಂತ ಅಂದರೆ ಇಲ್ಲಿ ರವಿ ಅಂತ ತಗೊಂಡಿದ್ದೀನಿ. ಆವಾಗ ನೀವು ಮೈ ನೇಮ್ ಈಸ್ ಆವಾಗ ನಿಮ್ಮ ಹೆಸರು ಹೇಳಬೇಕು. ಇಲ್ಲಿ ನೋಡಿ, ಮೈ ನೇಮ್ ಈಸ್ ರವಿ. ರವಿ ಅನ್ನೋರು ಮೈ ನೇಮ್ ಈಸ್ ರವಿ ಅಂತ ಹೇಳಿದರೆ ಓಕೆ. ಅದೇ ಥರ ರವಿ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರು ಏನಿದೆ ಅದನ್ನು ನೀವು ಹೇಳ್ಕೋಬೋದು. ಯಾರಿಗಾದರೂ ನೀವು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಧನ್ಯವಾದಗಳು ಹೇಳಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಹೇಳೋದ್ರಿಂದ ನಿಮ್ಮದು ಕೃತಜ್ಞತೆಯನ್ನು ಅವ್ರಿಗೆ ತೋರಿಸಿದಂಗೆ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ಹೋಗೋಣವಾ? ಸೊ ಏನಾದರೂ ತಪ್ಪಾದರೆ, ಏನೋ ಗೊತ್ತಿಲ್ಲದೆ ಯಾರಿಗೋ ನೋವು ಮಾಡಿದಾಗ ನೀವು ಅವ್ರಿಗೆ ಕ್ಷಮಿಸಿ ಅಂತ ಕೇಳಬೇಕು ಅಂದರೆ ಅದನ್ನು ಸಾರಿ, ಐ ಆಮ್ ಸಾರಿ ಅಂತ ಕೇಳಬೇಕು. ಅದೇ ಥರ ಯಾರಿಗಾದರೂ ನೀವು ಕುಳಿತುಕೊಳ್ಳಿ ಅಂದರೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ ಅವರಿಗೆ ಅಂತ ಹೇಳಬೇಕು ಅಂದರೆ ಪ್ಲೀಸ್ ಸಿಟ್ ಅಂತ ಹೇಳಬೇಕು. ಇವಾಗ ಬಸ್ಸೆಲ್ಲ ಹೋಗ್ತಾ ಇರ್ತೀರೋ ಇಲ್ಲ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ಮ ಪಕ್ಕದಲ್ಲಿ ಜಾಗ ಇರುತ್ತೆ, ಯಾರಿಗೋ ಹೆಲ್ಪ್ ಮಾಡಬೇಕು ಅಂತ ಅನಿಸಿರುತ್ತೆ ನಿಮಗೆ, ಅವ್ರನ್ನ ಕರೆದು ಕುಳಿತುಕೊಳ್ಳಿ ಅಂತ ಹೇಳಬೇಕು. ನಿಮಗೆ ಬರ್ತಾ ಇಲ್ಲ ಅನ್ನೋವಾಗ ನೀವು ಪ್ಲೀಸ್ ಸಿಟ್ ಅಂತ ಹೇಳಬೇಕು ಅವ್ರಿಗೆ. ಆಯಿತಾ? ನೆಕ್ಸ್ಟ್ ಕ್ವಶನ್ನು ಅಥವಾ ನೆಕ್ಸ್ಟ್ ಸೆಂಟೆನ್ಸ್ ಇಲ್ಲೇನು ಅಂದರೆ ಇಲ್ಲಿ ಬನ್ನಿ ಅಂದರೆ ಯಾರನ್ನ ಒಬ್ಬರನ್ನ ಕರಿಬೇಕು ಅಲ್ವಾ? ಆವಾಗ ಕಮ್ ಹಿಯರ್ ಅಂತ ಹೇಳಬೇಕು, ಇಲ್ಲಿ ಬನ್ನಿ. ಅದೇ ಥರ ಯಾರನ್ನಾದರೂ ಎಲ್ಲಾದರೂ ಕಳಿಸ್ಬೇಕು ಅಥವಾ ಅವ್ರನ್ನ ಅಲ್ಲಿ ಹೋಗಿ ಅಂತ ನೀವು ಡೈರೆಕ್ಷನ್ ತೋರಿಸ್ಬೇಕು ಅಂದರೆ ಮಾರ್ಗವನ್ನು ತೋರಿಸ್ಬೇಕಂದ್ರೆ ಆವಾಗ ನೀವು ಗೋ ದೇರ್ ಅಂತ ಹೇಳಬೇಕು. ಏನು ಹೇಳಿ? ನಿಮ್ಮ ಹತ್ರ ಬರಬೇಕು ಅಂದರೆ ಕಮ್ ಹಿಯರ್ ಅಂತ ಹೇಳಬೇಕು. ಎಲ್ಲಾದರೂ ಅವ್ರಿಗೆ ಕಳಿಸ್ಬೇಕು ಅಂದರೆ ಗೋ ದೇರ್ ಅಂತ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸು, ಯಾರನ್ನಾದರೂ ಹೋಗಿ ಮಾತಾಡಿಸ್ಬೇಕು ನೀವು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ಅಂತಲೇ ಫಸ್ಟ್ ಕೇಳ್ತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಕೇಳೋದಾದರೆ ವಾಟ್ ಆರ್ ಯು ಡೂಯಿಂಗ್ ಅನ್ನೋದು ಕ್ವಶನ್ ಕೇಳಬೇಕು ನಮಗೆ. ಆವಾಗ ಅವರು ಏನು ಹೇಳ್ತಾರೆ ಅದು ಮೇಲೆ ಮುಂದಿನ ಕ್ವಶನ್ನು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಮ್ಮದು ನೆಕ್ಸ್ಟ್ ಸೆಂಟೆನ್ಸ್ ಬಂದು ನಾನು ಓದುತ್ತಿದ್ದೇನೆ ಅಂದರೆ ಇವಾಗ ಇದೇ ಕ್ವಶನ್ ವಾಟ್ ಆರ್ ಯು ಡೂಯಿಂಗ್ ಅಂತ ಫ್ರೆಂಡು ಇನ್ನೊಬ್ಬನ ಕೇಳಿದರೆ ಸ್ಕೂಲ್ ಮೇಟ್ಸನ್ನ, ಆವಾಗ ನೀವು ಏನಾದರೂ ಓದ್ತಾ ಇದ್ದರೆ ರೀಡ್ ಮಾಡ್ತಾ ಇದ್ದರೆ ಐ ಆಮ್ ಸ್ಟಡಿಂಗ್ ಅಂತ ಹೇಳಬೇಕು. ಅರ್ಥ ಆಯ್ತಾ? ಐ ಆಮ್ ಸ್ಟಡಿಂಗ್. ಓಕೆ. ನೆಕ್ಸ್ಟ್ ಸೆಂಟೆನ್ಸು, ಯಾರದಾದರೂ ಊಟ ಆಗಿದೆಯಾ, ಊಟ ಮಾಡಿದ್ದೀರಾ ನೀವು ಅಂತ ಕೇಳಬೇಕಂದ್ರೆ ಹ್ಯಾವ್ ಯು ಈಟನ್ ಅಂತ ಕೇಳಬೇಕು. ಏನು ಹೇಳಿ? ಹ್ಯಾವ್ ಯು ಈಟನ್. ಇದು ಕಾಮನ್ ಆಗಿ ಯೂಸ್ ಮಾಡೋವಂಥ ಸೆಂಟೆನ್ಸು. ಅದೇ ಥರ ಅವ್ರು ನಿಮಗೆ ತಿರ್ಗಾ ಕೇಳಿದರೆ ಹೌದು ಊಟ ಮಾಡಿದೆ ಅಂತ ಹೇಳಬೇಕು, ಆದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಎಸ್ ಐ ಏಟ್ ಅಂದರೆ ಹೌದು ನಾನು ಊಟ ಮಾಡಿದೆ ಅಂತ
ಆನ್ಸರ್ ಮಾಡಬೇಕು ನೀವು. ಏನು ಹೇಳಿ? ಎಸ್ ಐ ಏಟ್. ಓಕೆ. ನಮ್ಮ ನೆಕ್ಸ್ಟ್ ಸೆಂಟೆನ್ಸು 15th ಸೆಂಟೆನ್ಸ್, 15ನೇ ಸೆಂಟೆನ್ಸ್ ಬಂದ್ಬಿಟ್ಟು ಯಾರಿಗಾದರೂ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳಬೇಕು. ನಿಮಗೆ ಅನಿಸಿದರೆ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಬೇಕು. ಅಂದರೆ ಯಾರಾದರೂ ಹೊರಗೆ ಹೋಗ್ತಿದ್ರೆ ನೀವು ವೇರ್ ಆರ್ ಯು ಗೋಯಿಂಗ್ ಅಂದರೆ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ ಕ್ವಶನ್ ನಿಮಗೆ ಕೇಳಿದರೆ ನೀವು ಮನೆಗೆ ಏನಾದರೂ ಹೋಗ್ತಾ ಇದ್ರೆ ಈ ಸೆಂಟೆನ್ಸು ಯೂಸ್ಫುಲ್ ಆಗುತ್ತೆ. ಆವಾಗ ನಾನು ಮನೆಗೆ ಹೋಗುತ್ತಿದ್ದೇನೆ ಅನ್ನೋದನ್ನು ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳಬೇಕು. ಏನು ಹೇಳಿ? ಐ ಆಮ್ ಗೋಯಿಂಗ್ ಹೋಮ್. ಸೊ ಯಾರಿಗಾದ್ರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರೆ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಬೇಕು. ನೀವು ಎಲ್ಲಿ ಹೋಗ್ತಾ ಇದ್ದೀನಿ? ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳಬೇಕು. ನಮ್ಮ ಮುಂದಿನ ಸೆಂಟೆನ್ಸು ಯಾರಿಗಾದ್ರೂ ನಿಮಗೆ ಹೆಲ್ಪ್ ತಗೋಬೇಕು, ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಕೇಳಬೇಕು ಅಂತ ಇದ್ದರೆ ನಾವು ಆವಾಗಲೇ ನೋಡಿದ್ವಲ್ವಾ, ದಯವಿಟ್ಟು ಅಂದರೆ ಪ್ಲೀಸ್. ಸೊ ಪ್ಲೀಸ್ ಹೆಲ್ಪ್ ಮೀ ಅಂದರೆ ಯಾರಿಗಾದ್ರೂ ನೀವು ಹೆಲ್ಪ್ ತಗೋಬೇಕು, ಯಾರನ್ನಾದ್ರೂ ನಾವು ಹೆಲ್ಪ್ ಬೇಕು ನಿಮಗೆ ಅಂತ ಹೇಳಿದರೆ ಅವರನ್ನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ಲೀಸ್ ಹೆಲ್ಪ್ ಮೀ. ಅದೇ ಥರ ಯಾರನ್ನಾದ್ರೂ ಒಂದು ನಿಮಿಷ ಕಾಯಿರಿ ನೀವು, ವೇಟ್ ಒಂದು ನಿಮಿಷ ಅಂತ ಹೇಳಬೇಕಂದ್ರೆ ವೇಟ್ ಅ ಮಿನಿಟ್ ಅಂತ ಹೇಳಬೇಕು. ಅಂದರೆ ನಿಮ್ಮ ಸ್ವಲ್ಪ ಬ್ಯುಸಿ ಇದ್ದು ಅವ್ರಿಗೆ ಹೇಳಬೇಕು ನೀವು ವೇಟ್ ಮಾಡಿ ಅಂತ ಹೇಳಿದರೆ ವೇಟ್ ಅ ಮಿನಿಟ್ ಅಂತ ಹೇಳಿದರೆ ಅವರು ವೇಟ್ ಮಾಡ್ತಾರೆ. ಅದೇ ಥರ ನಿಮಗೆ ಯಾರಾದರೂ ಏನಾದರೂ ಕೇಳಿದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನು ಮಾಹಿತಿ ಗೊತ್ತಿಲ್ಲ ಅನ್ನೋವಾಗ ನೀವು ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ನೀವು ಐ ಡೋಂಟ್ ನೋ ಅಂತ ಹೇಳಬೇಕು. ಅದೇ ಥರ ಏನಾದರೂ ಇಷ್ಟ ಆಯಿತು, ಅದ್ರ ಬಗ್ಗೆ ನೀವು ಹೊಗಳಬೇಕು, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ನಿಮಗೆ. ಆವಾಗ ನೀವು ವೆರಿ ಗುಡ್ ಅನ್ನೋ ಸೆಂಟೆನ್ಸನ್ನ ಯೂಸ್ ಮಾಡಬೇಕು. ಏನು ಹೇಳಿ? ವೆರಿ ಗುಡ್ ಅನ್ನೋ ಸೆಂಟೆನ್ಸ್ನ ಯೂಸ್ ಮಾಡಬೇಕು. ಯಾವಾಗ ಯಾವುದಾದ್ರೂ ನಿಮಗೆ ಇಷ್ಟ ಆಗಿ ಹೊಗಳಬೇಕು ಅನ್ನೋವಾಗ, ಪ್ರೇಸ್ ಮಾಡಬೇಕು ಅನ್ನೋವಾಗ ವೆರಿ ಗುಡ್ ಅಂತ ಯೂಸ್ ಮಾಡಬೇಕು. ಮುಂದಿನ ಸೆಂಟೆನ್ಸು ಇವಾಗ ಏನೋ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ಏನೋ ಮಾಹಿತಿ ಗೊತ್ತಾಗಬೇಕು, ಏನೋ ಆಗಿದೆ ಮುಂದೆ, ಅವಾಗ ಏನಾಯಿತು ಇಲ್ಲಿ ಅಂತ ಕೇಳಬೇಕಾದ್ರೆ ವಾಟ್ ಹ್ಯಾಪಂಡ್ ಅಂತ ಕೇಳಬೇಕು. ಏನು ಹೇಳಿ? ಪ್ರಾಬ್ಲಮ್ ಆದಾಗ, ಯಾರಿಗಾದ್ರೂ ಏನಾದರೂ ಆದಾಗ ವಾಟ್ ಹ್ಯಾಪಂಡ್ ಅಂತ ಕೇಳಬೇಕು. ಅದೇ ಥರ ಅವ್ರನ್ನ ನೀವು ಸಮಾಧಾನ ಮಾಡಬೇಕು, ಟೆನ್ಷನ್ ತಗೋಬೇಡ ಅಂತ ಹೇಳಿದಾಗ, ಚಿಂತಿಸಬೇಡ ಅಂತ ಹೇಳಬೇಕು ಅನಿಸಿದರೆ ನಿಮಗೆ ಡೋಂಟ್ ವರಿ ಅಂತ ಹೇಳಿ. ಏನು? ಯಾರಿಗಾದರೂ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಾಗ ಅಥವಾ ಅವ್ರು ತೊಂದರೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಿಮಗೆ ಏನಾಯಿತು ಅಂತ ಕೇಳಬೇಕು ಅಂದರೆ ನೀವು ವಾಟ್ ಹ್ಯಾಪಂಡ್ ಅಂತ ಕೇಳಬೇಕು. ಅದೇ ಥರ ಅವ್ರಿಗೆ ಸಮಾಧಾನ ಮಾಡಬೇಕು, ನಿಮಗೆ ಚಿಂತಿಸಬೇಡಿ ಅಂತ ಹೇಳಬೇಕು ಅಂದರೆ ಡೋಂಟ್ ವರಿ ಅಂತ ಹೇಳಬೇಕು. ಏನು ಹೇಳಿ? ಡೋಂಟ್ ವರಿ. ನಮ್ಮ ಮುಂದಿನ ಸೆಂಟೆನ್ಸು ಯಾರಿಗಾದರೂ ಕೇರ್ಫುಲ್ ಆಗಿರಿ ಅಂದರೆ ನೀವು ಹುಷಾರಾಗಿರಿ, ಜಾಗರೂಕರಾಗಿರಿ ಅಂತ ಹೇಳೋಕ್ಕೆ ಬಿ ಕೇರ್ಫುಲ್ ಅಂತ ಹೇಳಬೇಕು. ಯಾರಿಗಾದ್ರು ನಮಗೆ ತುಂಬ ಬೇಕಾದವರು ಆಪ್ತರಿಗೆ ನಾವು ಯಾವಾಗಲೂ ಹೇಳ್ತೀವಲ್ವ, ಜಾಗರೂಕರಾಗಿರಿ ಅಂತ ಹೇಳ್ಬಿಟ್ಟು, ಹುಷಾರಾಗಿರಿ ಅಂತ. ಆ ಟೈಮಲ್ಲಿ ನಾವು ಬಿ ಕೇರ್ಫುಲ್ ಅಂತ ಸೆಂಟೆನ್ಸನ್ನು ಯೂಸ್ ಮಾಡಬೇಕು. ಅದೇ ಥರ ಯಾರಾದರೂ ನಿಮಗೆ ಹೇಳಿದರೆ ಅರ್ಥ ಆಯ್ತಾ ನಿಮಗೆ ಅಂತ ಕೇಳಿದರೆ ಏನಂತ ಹೇಳ್ತೀರಿ? ನನಗೆ ಅರ್ಥ ಆಗಿದೆ ಅಂತ ಹೇಳ್ತೀರಲ್ವ. ಅದನ್ನೇ ಇಂಗ್ಲೀಷಲ್ಲಿ ಹೇಳೋದಾದರೆ ಐ ಅಂಡರ್ಸ್ಟ್ಯಾಂಡ್. ಏನು ಹೇಳಿ? ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಕು ನೀವು. ನಮ್ಮ ಮುಂದಿನ ಸೆಂಟೆನ್ಸು ಇವಾಗ ನಂಗೆ ಹಸಿವಾಗಿದೆ ಅಂತ ಕೇಳಬೇಕು ನೀವು ಯಾರನ್ನಾದರೂ, ಅಥವಾ ನಿಮ್ಮ ಫ್ರೆಂಡನ್ನ ಏನೋ ಕೇಳಬೇಕು, ನಿಮಗೆ ಹಸಿವಾಗಿದೆ ನನಗೆ ಅಂತ ಹೇಳಬೇಕಂದ್ರೆ ನೀವು ಐ ಆಮ್ ಹಂಗ್ರಿ. ಹಂಗ್ರಿ ಅಂದರೆ ಹಸಿವು. ಐ ಆಮ್ ಹಂಗ್ರಿ ಅಂದರೆ ನನಗೆ ಹೊಟ್ಟೆ ಹಸಿವು ಆಗ್ತಾ ಇದೆ ಅಂತ ನೀವು ಯಾರನ್ನಾದರೂ ಕೇಳಬೇಕು ಅಂದರೆ ಈ ಸೆಂಟೆನ್ಸನ್ನು ಯೂಸ್ ಮಾಡಬೇಕು. ಏನು ಹೇಳಿ? ಐ ಆಮ್ ಹಂಗ್ರಿ. ಆಯಿತಾ? ಅದೇ ಥರ ಏನೋ ನಿಮಗೆ ಸುಸ್ತಾಗಿದೆ ಅಂತ ಹೇಳಬೇಕು. ಯಾರಾದರೂ ಹೊರಗಡೆ ಹೋಗೋಣ ಅಂತ ಕರೆದಾಗ ಸುಸ್ತಾಗಿದೆ ಅಂತ ಹೇಳಬೇಕು, ದಣಿದಿದ್ದೀವಿ ಅಂತ ಹೇಳಬೇಕು ಅಂದರೆ ಐ ಆಮ್ ಟಯರ್ಡ್. ಏನು ಹೇಳಿ? ಐ ಆಮ್ ಟಯರ್ಡ್ ಅಂದರೆ ನಿಮಗೆ ತುಂಬ ಸುಸ್ತಾಗಿದೆ, ದಣಿದಿದ್ದೀರಾ, ನೀವು ಹೊರಗಡೆ ಬರೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ಟಯರ್ಡ್ ಅನ್ನೋ ಸೆಂಟೆನ್ಸನ್ನು ನೀವು ಯೂಸ್ ಮಾಡಬೇಕು. ನಮ್ಮ ನೆಕ್ಸ್ಟ್ ಸೆಂಟೆನ್ಸು ಇವಾಗ ಯಾರ್ದೋ ಮನೆಗೆ ಹೋಗಿರ್ತೀರ ಅಲ್ವಾ, ಅಲ್ಲಿ ಬಾಗಿಲು ತೆರೆ ಅಂತ ಹೇಳಬೇಕು ನಿಮಗೆ. ಅಂದರೆ ಅವ್ರು ಮುಚ್ಚಿರೋ ಬಾಗಿಲನ್ನು ಓಪನ್ ಮಾಡಿ ಅಂತ ಹೇಳಬೇಕು. ಅವಾಗ ಇಂಗ್ಲೀಷಲ್ಲಿ ಏನು ಮಾಡಬೇಕು? ಓಪನ್ ದಿ ಡೋರ್. ಓಪನ್ ಅಂದರೆ ತೆರೆ, ಡೋರ್ ಅಂದರೆ ಬಾಗಿಲು. ಸೊ ಓಪನ್ ದಿ ಡೋರ್ ಅಂದರೆ ಬಾಗಿಲು ತೆರೆ ಅಂತ ಅರ್ಥ ಆಗುತ್ತೆ. ಅದೇ ಥರ ಯಾರಿಗಾದರೂ ನೀವು
ಕಿಟಕಿ ಮುಚ್ಚಿ ಅಂತ ಹೇಳಬೇಕು. ಸಂಜೆ ಬರುತ್ತೆ, ಸೊಳ್ಳೆ ಬರ್ತಾ ಇದೆ, ಕಿಟಕಿ ಮುಚ್ಚು ನೀನು ಅಂತ ಯಾರಿಗಾದ್ರೂ ಹೇಳಬೇಕಂದ್ರೆ ಕ್ಲೋಸ್ ದಿ ವಿಂಡೋ. ಏನು ಹೇಳಿ? ಕ್ಲೋಸ್ ದಿ ವಿಂಡೋ ಅಂತ ಸೆಂಟೆನ್ಸನ್ನು ಯೂಸ್ ಮಾಡ್ಕೋಬೇಕು. ಅದೇ ಥರ ನೀವು ಎಲ್ಲಾದರೂ ಹೋಗಬೇಕು ಅಂತ ಹೇಳಬೇಕಾದ್ರೆ ನಾನು ಹೋಗೋಣ ನಡಿ ಹೋಗೋಣ ಅಂತ ಹೇಳ್ತೀವಲ್ವಾ, ಆ ಥರ ಅನ್ನೋದಾದರೆ ಇಂಗ್ಲೀಷಲ್ಲಿ ಲೆಟ್ಸ್ ಗೋ ಅಂದರೆ ಲೆಟ್ಸ್ ಗೋ. ಇವಾಗ ಎಲ್ಲೋ ಹೋಗಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನೀವು, ಏನೋ ಟೆಂಪಲ್ ವಿಸಿಟ್ ಮಾಡಬೇಕು, ಫ್ರೆಂಡ್ಸ್ ಹತ್ರ ಹೊರಗಡೆ ಹೋಗಬೇಕು, ಟೀ ಕುಡಿಯೋ ಹೋಗಬೇಕು ಅನ್ನೋವಾಗ ಲೆಟ್ಸ್ ಗೋ ಅಂತ ಹೇಳಿದರೆ ಎಲ್ರಿಗೆ ಹೋಗೋಣ ಅಂತ ಮೆಸೇಜು ಅಥವಾ ಇನ್ಫಾರ್ಮೇಷನ್ನು ಕನ್ವೆ ಆಗುತ್ತೆ. ಅದೇ ಥರ ಇವಾಗೆಲ್ಲ ಭೇಟಿ ಆದ್ರಿ, ಮತ್ತೆ ಭೇಟಿ ಆಗೋಣ, ಖುಷಿ ಆಯಿತು ನಿಮಗೆ, ಮತ್ತೆ ಸಿಗೋಣ ಅಂತ ಹೇಳಬೇಕಂದ್ರೆ ನೀವು ಸಿ ಯು ಅಗೇನ್ ಅಂತ ಹೇಳಬೇಕು. ಏನು ಹೇಳಿ? ಸಿ ಯು ಅಗೇನ್ ಅಂತ ಹೇಳಬೇಕು ಅಲ್ವಾ? ಸೊ ಏನು ಮಾಡಬೇಕು ಕಲಿಯೋಕ್ಕೆ? ಈ ಏನೇನು ಡೈಲಿ ಯೂಸ್ ಸೆಂಟೆನ್ಸ್ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ನಿಮ್ಮ ಡೈಲಿ ಲೈಫಲ್ಲಿ ಅಂದರೆ ಪ್ರತಿದಿನ ನೀವು ಅದನ್ನು ಒಂದೊಂದೇ ಸೆಂಟೆನ್ಸು ಎಲ್ಲಿ ಉಪಯೋಗಕ್ಕೆ ಬರುತ್ತೆ, ಯಾವ ಕಂಡೀಷನಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ನಿಮಗೆ ಯೂಸ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ನೀವು ಇಂಗ್ಲೀಷ್ ಸೆಂಟೆನ್ಸಸ್ಸನ್ನು ಒಂದೊಂದೇ ಯೂಸ್ ಮಾಡೋಕ್ಕೆ ಕಲಿತ್ರೆ ಇಂಗ್ಲೀಷು ತಾನಾಗೇ ಬರುತ್ತೆ. ಅಂದರೆ ಮೊದಲು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ, ಕಾನ್ಫಿಡೆನ್ಸ್ ಬಂದಂಗೆ ಇಂಗ್ಲೀಷು ಈಸಿ ಆಗ್ತಾ ಹೋಗುತ್ತೆ. ಏನು ಕಲ್ತ್ವಿ ನಾವು ವಿಡಿಯೋದಲ್ಲಿ? ಡೈಲಿ ಕನ್ನಡ ಸೆಂಟೆನ್ಸಸ್ಸನ್ನು ಕಲ್ತ್ವಿ. ಅಂದರೆ ನಮಗೆ ಯಾರ ಜೊತೆಯಾದ್ರು ಮಾತಾಡಬೇಕು, ಏನು ಸಾರಿ ಕೇಳಬೇಕು, ಅಥವಾ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೇಕು, ಅಥವಾ ಅವ್ರು ಹೇಗಿದ್ದೀರಾ ಅಂತ ಕುಶಲೋಪರಿ ಕೇಳಬೇಕು ಅನ್ನೋವಾಗ ನಮ್ಗೆ ಏನು ಬೇಕು ಅನ್ನೋ ಸೆಂಟೆನ್ಸಸ್ಸನ್ನು ನಾವು ಇಲ್ಲಿ ವಿಡಿಯೋದಲ್ಲಿ ಕಲ್ತ್ವಿ ಅಲ್ವಾ? ಅದರ ಜೊತೆ ಯಾವ ಥರ ಈ ಸೆಂಟೆನ್ಸಸ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ವಿ ಅಲ್ವಾ? ಇದು ಯಾವ ಥರ ಕಾಮನ್ ಕನ್ವರ್ಜೇಷನ್ ಬಗ್ಗೆ ಕಲ್ತ್ವಿ ಅಲ್ವಾ? ಸೊ ನಿಮಗೆ ಈ ವಿಡಿಯೋ ಈಸಿನಾ ಡಿಫಿಕಲ್ಟಾ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ವಿಡಿಯೋ ಜೊತೆ.